ಯಲ್ಲಾಪುರದ ಲಕ್ಷ್ಮೀನಾರಾಯಣ ವೆಂಕಟರಮಣ ಮಠದಲ್ಲಿ 42ನೇ ವರ್ಧಂತಿ ಉತ್ಸವ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆರ ಸಾನ್ನಿಧ್ಯದಲ್ಲಿ ನಡೆಯುತ್ತಿದೆ. 2 ದಿವಸಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮ ಮಾರ್ಚ್ 28ರಂದು ಸಂಪನ್ನಗೊಳ್ಳಲಿದೆ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆಯವರೆಗೆ ರಾಮರಕ್ಷಾ ಸ್ತೋತ್ರ ಪಠಣ, ವೆಂಕಟೇಶ ಸುಪ್ರಭಾತ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ. ಜೋಡುಕೆರೆ ಶ್ರೀ ಗುರು ಮಾರುತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಶ್ರೀಗಳು ವೆಂಕಟರಮಣ ಮಠದಲ್ಲಿ ಶತಕರಾಭಿಷೇಕ ನೆರವೇರಿಸಿದರು. ಪಲ್ಲಕ್ಕಿ ಉತ್ಸವ, ಅಷ್ಟವಧಾನ ಸೇವೆ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರಿಗೆ ಶ್ರೀಗಳಿಂದ ತಪ್ತಮುದ್ರಾ ಧಾರಣೆ ನಡೆಯಿತು. ವರ್ಧಂತಿ ಉತ್ಸವ ಸಮಿತಿಯ ಪ್ರಮುಖ ರವಿ ಶಾನ್ಭಾಗ್ ಮಾತನಾಡಿ, ಪರ್ತಗಾಳಿ ಜೀವೋತ್ತಮ ಮಠ ಆರಂಭಗೊಂಡು 550 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಶ್ರೀಗಳ ಮಾರ್ಗದರ್ಶನದಂತೆ 550 ಕೋಟಿ ರಾಮತಾರಕ ಜಪ ನಡೆಯುತ್ತಿದೆ. ಈಗಾಗಲೇ 60% ಪೂರ್ಣಗೊಂಡಿದೆ. ಶ್ರೀಗಳು ಕೇವಲ ಜಿಎಸ್ಬಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿದ್ದಾರೆ. ಪರ್ತಗಾಳಿ ದಕ್ಷಿಣ ಭಾರತದ ದೊಡ್ಡ ಧಾರ್ಮಿಕ ಕೇಂದ್ರವಾಗಲಿದೆ. ಪರ್ತಗಾಳಿಯಲ್ಲಿ ಅಕ್ಟೋಬರ್ನಲ್ಲಿ 77 ಅಡಿ ಎತ್ತರದ ಕಂಚಿನ ರಾಮ ಪ್ರತಿಮೆ ಸ್ಥಾಪನೆ ಮಾಡಲಾಗುತ್ತಿದೆ. ಅಯೋಧ್ಯೆ, ಪುಣೆ, ತಿರುಪತಿಯಲ್ಲಿ ಶ್ರೀಮಠದ ಶಾಖೆ ಆರಂಭಗೊಳ್ಳಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿನಾಯಕ್ ಪೈ, ಪ್ರಮುಖರಾದ ಬಾಲಕೃಷ್ಣ ನಾಯಕ್, ಮಹೇಶ್ ನಾಯಕ್, ಆರ್.ವಿ. ಪ್ರಭು, ಉಲ್ಲಾಸ್ ಶಾನ್ಭಾಗ್, ಸದಾನಂದ್ ದೇಸಾಯಿ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.